1888ರಲ್ಲಿ ನಡೆದ ರೋಮಾಂಚಕ ಪ್ರಸಂಗ ಇದು. ಸ್ವೀಡನ್ ದೇಶದ ಶ್ರೀಮಂತ ಆಲ್ಫ್ರೆಡ್ ನೊಬೆಲ್ ರವರು ದಿನಪತ್ರಿಕೆಯಲ್ಲಿ ಪ್ರಕಟವಾಗಿದ್ದ ಅವರದೇ ನಿಧನ ವಾರ್ತೆ ಓದಿದರು. ಅವರಿಗೆ ತಪ್ಪು ಸುದ್ದಿ ಪ್ರಕಟವಾದದ್ದಕ್ಕಾಗಿ ಕೋಪ ಮತ್ತು ನಿಧನ ವಾರ್ತೆಯಲ್ಲಿ ತಮ್ಮನ್ನು ಡೈನಮೈಟ್ ಕಿಂಗ್ ಮತ್ತು ಮಾರಕ ಆಯುಧಗಳ ತಯಾರಕ ಎಂದು ಬಣ್ಣಿಸಲಾಗಿದ್ದರ ಬಗ್ಗೆ ಅತೀವ ವೇದನೆ ಉಂಟಾಯಿತು. ಮರುದಿನ ಪತ್ರಿಕೆಯಲ್ಲಿ ನಿಧನ ಹೊಂದಿದವರು ಆಲ್ಫ್ರೆಡ್ರರ ಸೋದರ ಸಂಬಂಧಿ. ವರದಿಗಾರರ ಅಚಾತುರ್ಯದಿಂದಾದ ಪ್ರಮಾದಕ್ಕಾಗಿ ಪಶ್ಚಾತ್ತಾಪ ಎಂದು ಪ್ರಕಟವಾಗಿತ್ತು. ಎಲ್ಲರೂ ಈ ಘಟನೆ ಮರೆತು ಹೋದರು. ಆದರೆ ಅವರು ಮಾತ್ರ ಮರೆಯಲಿಲ್ಲ. ನಾನು ಸತ್ತರೆ ನನ್ನನ್ನು ಮಾರಕ ಆಯುಧಗಳ ತಯಾರಕ ಎಂದಷ್ಟೇ ನೆನಪಿಸಿಕೊಳ್ಳುತ್ತಾರೆಯೇ? ನಾನು ನೆನಪಿನಲ್ಲಿಡುವಂತಹ ಸಾಧನೆ ಇನ್ನೇನೂ ಮಾಡಿಲ್ಲವೇ ಎಂಬ ಕೊರಗು ಅವರನ್ನು ಕಾಡುತ್ತಿತ್ತು. ತಮ್ಮ ಹೆಸರು ಜನರ ನೆನಪಿನಲ್ಲಿ ಸದಾ ಇರುವಂತಹ ಏನನ್ನಾದರೂ ಒಳ್ಳೆಯದನ್ನು ಮಾಡಬೇಕೆಂದು ಅವರು ತೀರ್ಮಾನಿಸಿದ್ದುದರ ಫಲವೇ ನೊಬೆಲ್ ಪಾರಿತೋಷಕದ ಸ್ಥಾಪನೆ. ಆಲ್ಫ್ರೆಡ್ ನೊಬೆಲ್ ವಿಜ್ಞಾನಿ, ಉದ್ಯಮಿ ಮತ್ತು ಸಂಶೋಧಕರಾಗಿದ್ದರು. ಡೈನಮೈಟ್ ಅನ್ನು ಕಂಡುಹಿಡಿದರು. ಡೈನಮೈಟ್ ಗಣಿ ಉದ್ಯಮದಲ್ಲಿ ಬಹಳ ಉಪಯೋಗಕಾರಿಯಾಯಿತು. ಆದರೆ ಅದು ಯುದ್ಧರಂಗದಲ್ಲಿ ಹೆಚ್ಚಾಗಿ ಉಪಯೋಗವಾಗುತ್ತಿತ್ತು. ಡೈನಮೈಟಿಗೆ ಬೇಡಿಕೆ ಎಷ್ಟಿತ್ತೆಂದರೆ ನೊಬೆಲ್ ರವರು ಅದರ ಉತ್ಪಾದನೆಗಾಗಿ ಅನೇಕ ಕಾರ್ಖಾನೆಗಳನ್ನು ತೆರೆದರು. ನೊಬೆಲ್ ರವರು ಡೈನಮೈಟ್ ಕಿಂಗ್ ಎಂದೇ ಹೆಸರಾದರು. ಅಪಾರ ಶ್ರೀಮಂತರಾದರು. ಈ ಘಟನೆಯ ನಂತರ ಅವರು ಬಹುದೊಡ್ಡ ಮೊತ್ತದೊಂದಿಗೆ ನೊಬೆಲ್ ಪ್ರಶಸ್ತಿ ಸ್ಥಾಪಿಸಿದರು. ಪ್ರತಿ ವರ್ಷ ಭೌತಶಾಸ್ತ್ರ, ರಾಸಾಯನಿಕ, ವೈದ್ಯಕೀಯ, ಸಾಹಿತ್ಯ ಮತ್ತು ವಿಶ್ವಶಾಂತಿ ಕ್ಷೇತ್ರಗಳಲ್ಲಿ ಅನನ್ಯ ಸಾಧನೆ ಮಾಡಿದವರನ್ನು ಗುರುತಿಸಿ ಬಹುಮಾನ ನೀಡುವ ವ್ಯವಸ್ಥೆ ಮಾಡಿದರು. 1901ರಲ್ಲಿ ಪ್ರಾರಂಭವಾದ ಈ ಪ್ರಶಸ್ತಿ ಇಂದಿಗೂ ವಿಶ್ವದ ಅತ್ಯುನ್ನತ ಪ್ರಶಸ್ತಿಗಳೆಂದು ಪರಿಗಣಿಸಲ್ಪಟ್ಟಿವೆ. ವಿಜ್ಞಾನಿಗಳು, ಸಾಧಕರು, ಲೇಖಕರು ಕನಸು ಕಾಣುವಂತೆ ಮಾಡುವ ಪ್ರಶಸ್ತಿಯಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಅರ್ಥಶಾಸ್ತ್ರ ಕ್ಷೇತ್ರಕ್ಕೂ ನೊಬೆಲ್ ಪ್ರಶಸ್ತಿ ನೀಡಲ್ಪಡುತ್ತಿದೆ.